to all my PUC students. Welcome to the Vedantu Karnataka. I'm your master teacher Ritika ma'am, and today we are going to learn about the chemistry's passing package. ಸ್ವಲ್ಪ ಡೀಟೇಲ್ಸ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕೆಮಿಸ್ಟ್ರಿದಲ್ಲಿ ಹೇಗಪ್ಪ ಸ್ಕೋರ್ ಮಾಡ್ಕೋಬಹುದು, ಪ್ಲಸ್ ಹೇಗೆ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ಪಾಸ್ ಆಗ್ಬೋದು ಅನ್ನೋದು ನಿಮಗೆ ನಾನು ಈಸಿಯಾಗಿ ಹೇಳ್ತೇನೆ. So first of all, I'll tell you, most of the students were having a comments and even in the live classes also ಬರೇ ಒಂದೇ ಕ್ವಶನ್ ಇರ್ತಿತ್ತು. ಏನಪ್ಪಾ ಅಂದ್ರೆ, ಮ್ಯಾಮ್, is it possible like we can pass? Is it possible like if we study only this video then we will pass, ma'am? Is it possible or not anta full questions keltidri ನೀವು, right? So ನಾನು ಇವತ್ತು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ whether if you study this much then you people can score or no. Okay, ಈಗ ನಾನು ನಿಮಗೆ ಯಾವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದೇನಲ್ಲ, the notes which I'm actually providing you people, it has a very long questions. Okay, it has all the questions which are going to be present in your book. So ಈಗ ಅಕಸ್ಮಾತ್ ನಿಮ್ಗೆ ಈ ಎಲ್ಲ ನೋಟ್ಸ್ ಬೇಕಂದ್ರೆ you people will receiving it in the description of the video. Clear? So chemistry passing package do yalla each and every question is present from every chapter. Clear? But now I will give you people two options. Yadappa two options. Ee two options alli neevu yav choice madkotare adanu nim mele depend. Okay, and even tell me that in the comment section also that which option you have chosen it, whether the option 1 or option 2. Clear? So which are those two options which you people can choose it? Okay, ಎರಡು options dalli first option ನಿಮಗೆ ಚಾನ್ಸ್ ಇದೆ. ಯಾವ್ದಪ್ಪ ಫಸ್ಟ್ ಆಪ್ಷನ್ ದಲ್ಲಿ ಚಾನ್ಸ್ ಇರೋದು ನಿಮಗೆ? ದಟ್ ಇಸ್ ಓನ್ಲಿ ಲರ್ನ್. ಓಕೆ, ಓನ್ಲಿ ಲರ್ನ್ 6 chapters and pass. Okay, only learn the 6 chapters and then you need to pass it. Okay, ನೀವು ಆ ಚಾಪ್ಟರ್ ಅಷ್ಟೇ ಓದಬಹುದು, ರಿಮೈನಿಂಗ್ 4 ಚಾಪ್ಟರ್ ನ ಸ್ಕಿಪ್ ಮಾಡ್ಕೋಬಹುದು. ಸೊ ರಿಮೈನಿಂಗ್ 4 ಚಾಪ್ಟರ್ಸ್ ನ ಸ್ಕಿಪ್ ಮಾಡ್ಕೊಂಡ್ರು ನೀವು ಪಾಸ್ ಆಗ್ತೀರಾ? ಎಸ್, ಪಾಸ್ ಆರಾಮಾಗಿ ಆಗ್ತೀರಾ. ನಾಟ್ ಓನ್ಲಿ ಪಾಸ್ ಗೈಸ್, ಯು ಪೀಪಲ್ ವಿಲ್ ಸ್ಕೋರ್ ಮೋರ್ ದೆನ್ 35 ಪ್ಲಸ್. ಸೊ 35 ಪ್ಲಸ್ ಸ್ಕೋರ್ ಮಾಡೋದಿದ್ರೆ ಇನ್ 6 ಚಾಪ್ಟರ್ಸ್ ಅನ್ನು ಓದಿದ್ರು ಸಾಕು. ಈಗ 6 ಚಾಪ್ಟರ್ಸ್ ಯಾವ್ದು ಅನ್ನೋದು ಆಮೇಲೆ ಹೇಳ್ತೇನೆ. ಫಸ್ಟ್ ಲಿಸನ್ ಮಾಡಿ ಯಾವ್ದು ಇನ್ನೊಂದು ಆಪ್ಷನ್ ಏನಿದೆ ಅನ್ನೋದು, ಆಯ್ತಾ? ಸೊ ಆಪ್ಷನ್ 1 ದಲ್ಲಿ ನಿಮಗೆ ಓನ್ಲಿ 6 ಚಾಪ್ಟರ್ಸ್ ಟು ಪಾಸ್. ಓಕೆ, ಇನ್ನೊಂದು ಆಪ್ಷನ್ ಕೊಡ್ತೀನಿ ನಿಮಗೆ, ದಟ್ ಇಸ್ all chapters most repeated questions. Okay, most repeated questions, which will not include the numerical problems obviously. Okay, but some of the numerical problems are there, some of the numerical problems formulas are there, that will 100% come. Aita? So because ಏನು ಗೊತ್ತಾ ನಿಮಗೆ, all chapters most repeated questions ದಲ್ಲಿ almost ಬಹಳ numerical problems ಇದೆ which has got repeated every time. ಅಂದ್ರೆ especially if I'll tell you about the solution ದಲ್ಲಿ at least delta TF ಇಲ್ಲ delta DB ದಲ್ಲಿ ಒಂದು ಕ್ವಶನ್ ಬಿದ್ದೇ ಬೀಳುತ್ತೆ. at least ಅವೆರಡು ಕೇಳಿಲ್ಲ ಅಂದ್ರೆ ವಾಟ್ ಆಫ್ ಫ್ಯಾಕ್ಟರ್ ಮೇಲಾದ್ರೂ ಒಂದೇ ಕ್ವಶನ್ ಕೇಳ್ತಾರೆ. ಸೊ ಅದ್ರ ಸಲುವಾಗಿ ನರ್ವ್ಸ್ ಇಕ್ವೇಷನ್ ಮೇಲೆ ಒಂದು ಕ್ವಶನ್ ಬಿದ್ದೇ ಬೀಳುತ್ತೆ. ಅದರಿಂದ ಬರೀ ಫಾರ್ಮುಲಾ ಬರ್ದು ಗಿವನ್ ಥಿಂಗ್ಸ್ ಬರ್ದ್ರೂ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಅದ್ರ ಸಲುವಾಗಿ ಯಾಕಪ್ಪ ಅದನ್ನ ಲೂಸ್ ಮಾಡ್ಕೊಳ್ಳೋದು, ಯಾಕಪ್ಪ ಫಾರ್ಮುಲಾಸ್ ಅನ್ನ ಓದಬಾರ್ದು? ಸೊ ದಿಸ್ ಇಸ್ ಯು ಪೀಪಲ್ ಹ್ಯಾವ್ ಅ ಸೆಕೆಂಡ್ ಆಪ್ಷನ್, ದಟ್ ಇಸ್ ಆಲ್ ಚಾಪ್ಟರ್ಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಮೀನ್ಸ್ ನೀವು ಎಲ್ಲ 10 ಚಾಪ್ಟರ್ಸ್ ಇಂದ ಈಗ ಮೋಸ್ಟ್ ರಿಪೀಟೆಡ್ ಅಂದ್ರೆ ಏನಾಗುತ್ತೆ ಗೊತ್ತಾ? ಒಂದು ಚಾಪ್ಟರ್ ಇಂದ ಸೊಲ್ಯೂಷನ್ ಚಾಪ್ಟರ್ ಇಂದ 10 ರಿಂದ 15 ಕ್ವಶನ್ ರಿಪೀಟ್ ಆಗಿದೆ ಎವ್ರಿ ಇಯರ್ ದಿಂದ. ಆಯ್ತಾ? ಕ್ವಶನ್ ಬ್ಯಾಂಕ್ ದಲ್ಲಿ ರಿಪೀಟ್ ಆಗಿದೆ, ನಿಮ್ ಪ್ರಿಪರೇಟರಿ ದಲ್ಲಿ ರಿಪೀಟ್ ಆಗಿದೆ, ನಿಮ್ ಮಿಡ್ ಟರ್ಮ್ ಪೇಪರ್ಸ್ ದಲ್ಲಿ ರಿಪೀಟ್ ಆಗಿದೆ, ಪ್ಲಸ್ PYQs ಇಂದನೂ ರಿಪೀಟ್ ಆಗಿದೆ. ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಇಂದ ಎಲ್ಲ ಕ್ವಶನ್ಸ್ ರಿಪೀಟ್ ಆಗಿರೋ ಕ್ವಶನ್ಸ್ ಕಲೆಕ್ಟ್ ಮಾಡಿದ್ರು ಜಾಸ್ತಿ ಆದ್ರೆ 15 ಕ್ವಶನ್ಸ್ ಬರುತ್ತಪ್ಪ. ಆಯ್ತಾ? ಸೊ ಲಾಂಗ್ ಚಾಪ್ಟರ್ಸ್ ಇದ್ರೆ 15ಗಿಂತ ಜಾಸ್ತಿ ಬರುತ್ತೆ. ಇಲ್ಲಾದ್ರೂ ಒಂದೊಂದ್ಸಲ ಬಯೋಮಾಲಿಕ್ಯೂಲ್ಸ್ ಎಕ್ಸಾಂಪಲ್ ತಗೊಂಡ್ರು ಬರೀ 10 ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ. ಆಯ್ತಾ? ವಿಚ್ ಇಸ್ ರಿಪೀಟೆಡ್, ಲೈಕ್ ಹವರ್ ಸ್ಟ್ರಕ್ಚರು, ಎಕ್ಸಾಂಪಲ್ಸ್ ಏನು, ಡೆಫಿನೇಷನ್ಸ್ ಏನು, ಸ್ಟ್ರಕ್ಚರ್ಸ್ ಏನು, ಅಷ್ಟೇ 100% ಬಿದ್ದಿದೆ. ಆಯ್ತಾ? ಸೊ ಅದ್ರ ಸಲುವಾಗಿ ಎವ್ರಿ ಚಾಪ್ಟರ್ ಇಂದ ಬರೀ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಓದ್ಕೊಂತ ಹೋದ್ರು ಎಷ್ಟು ಕ್ವಶನ್ಸ್ ಆಗ್ಬೋದಪ್ಪ? 100-120 ಕ್ವಶನ್ಸ್ ಆಗುತ್ತೆ. ರೈಟ್? ಹೌ ಮಚ್ ಕ್ವಶನ್ಸ್ ವಿಲ್ ಬಿಕಮ್? ಲಾಸ್ಟ್ 100 ಆರ್ 120 ಕ್ವಶನ್ಸ್ ಆಗ್ಬೋದಪ್ಪ. ಓಕೆ, 100 ಇಲ್ಲಾಂದ್ರೆ 120 ಕ್ವಶನ್ಸ್ ಆಗ್ಬೋದು. ಇಸ್ ಇಟ್ ಕರೆಕ್ಟ್? ಸೊ ಇಷ್ಟು ಕ್ವಶನ್ಸ್ ಓದಿದ್ರು ಅಂಡ್ ದಿಸ್ both might become equal. Okay, ಈ 6 ಚಾಪ್ಟರ್ಸ್ ನ ಫುಲ್ ಡೀಟೇಲ್ ಆಗಿ ಕಾನ್ಸೆಪ್ಟ್ಸ್ ಆಗಿ ಓದ್ಕೊಳ್ಳೋದು. ಸೊ ಈಗ ನಮಗೆ ಗೊತ್ತಿದೆ ಪಾರ್ಟ್ ಎ ದಲ್ಲಿ ಏನ್ ಕೇಳ್ತಾರಪ್ಪ, ಪಾರ್ಟ್ ಬಿ ದಲ್ಲಿ ಏನ್ ಕೇಳ್ತಾರೆ, ಪಾರ್ಟ್ ಸಿ ದಲ್ಲಿ ಏನ್ ಕೇಳ್ತಾರೆ, ಮತ್ತೆ ಪಾರ್ಟ್ ಡಿ ಮತ್ತೆ ಇ ದಲ್ಲಿ ಏನ್ ಕೇಳ್ತಾರೆ ಅನ್ನೋದು ನಮಗೆ ಐಡಿಯಾ ಇದೆ ಈಗ ಆಲ್ರೆಡಿ ಬಿಕಾಸ್ ಆಫ್ ದ ಪ್ರಿಪರೇಟರಿ ಎಕ್ಸಾಮ್ಸ್ ಅಂಡ್ ದ ಮಾಡೆಲ್ ಕ್ವಶನ್ ಪೇಪರ್. ರೈಟ್? ಸೊ ಈಗ ನಮಗೆ ಐಡಿಯಾ ಅಂತೂ ಗೊತ್ತಾಗಿದೆ. ಬಟ್ ಈ ಎರಡು ಆಪ್ಷನ್ ಅಲ್ಲಿ ನೀವ್ಯಾವ್ ಸೆಲೆಕ್ಟ್ ಮಾಡ್ತೀರಾ ಅಂತ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಸೊ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದು ಕಮೆಂಟ್ ಬಾಕ್ಸ್ ನಲ್ಲಿ ಫಾಸ್ಟ್ ಆಗಿ ಹೇಳಬೇಕು. ಬಟ್ ಐ ವುಡ್ ಪ್ರಿಫರ್ ಆಸ್ ಅ ಟೀಚರ್,
even I'm explaining to you people like ಏನ್ ಮಾಡ್ಬೇಕಪ್ಪ ನೀವು ಅನ್ನೋದು ನಿಮ್ಗೆ ಇಲ್ಲ ಹೇಳ್ತಿದ್ದೀನಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ದೆ ಅಂದ್ರೆ ಯು ನೀಡ್ ಟು ಚೂಸ್ ದಿಸ್ ಆಪ್ಷನ್. ಓಕೆ, ಯಾಕೆ ಮ್ಯಾಮ್ ಇಷ್ಟೇ ಬರ್ಡನ್ನು ಎಲ್ಲಾ ಕಾನ್ಸೆಪ್ಟ್ಸ್ ಎಲ್ಲಾ ಚಾಪ್ಟರ್ಸ್ ಇಂದ ಈಗ 10 ಚಾಪ್ಟರ್ಸ್ ಇಂದ ಕ್ವಶನ್ ಓದೋ ಟೈಮ್ದಲ್ಲಿ ನಮಗೆ ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಲ್ಲ ಅಂತ ನಿಮಗೆ ಕ್ವಶನ್ ಮಾರ್ಕ್ ಬರ್ತಿರ್ಬೇಕು, ರೈಟ್? ಬಟ್ ಐ ವಿಲ್ ಟೆಲ್ ಯು ಪೀಪಲ್, ಇಫ್ ಯುವರ್ ಟಾರ್ಗೆಟ್ ಇಸ್ ಟು ಜಸ್ಟ್ ಪಾಸ್ ಇನ್ ದ ಕೆಮಿಸ್ಟ್ರಿ, ನಾಟ್ ಓನ್ಲಿ ಟು ಪಾಸ್, ಓಕೆ, ಇದರಿಂದ ನಿಮಗೆ ಇನ್ನೂ ಒಂದು ಬೆನಿಫಿಟ್ ಇದೆ. ಅಕಸ್ಮಾತ್ ಆ 120 ಕ್ವಶನ್ ನೀವೇನು ಓದಿರ್ತಿರಲ್ಲ, ಯಾವ ಓದಿರೋ ಕ್ವಶನ್ಸ್ ಬಿದ್ಬಿಟ್ರೆ, ಬಿಕಾಸ್ ಆಫ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದೆ, ಅಂಡ್ ಹ್ಯಾಸ್ ವಿ ಆಲ್ ನೋ ದಟ್ ಇನ್ ಬೋರ್ಡ್ ಎಕ್ಸಾಮ್ಸ್ ಕ್ವಶನ್ಸ್ ಆಲ್ಮೋಸ್ಟ್ 70% ರಿಪೀಟ್ ಆಗುತ್ತೆ. ಹೊಸಾದ ಬಂದ್ರೂ 30% ಬರ್ಬೋದಪ್ಪ. ಹೊಸಾದಂದ್ರೆ ಪೂರ್ತಿ ಹೊಸಾದ್ ಬರಲ್ಲ, ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಜಸ್ಟ್ ಸ್ವಲ್ಪ ಟ್ವಿಸ್ಟ್ ಮಾಡ್ಕೆ ಇರ್ತಾರೆ, ರೈಟ್? ಸೊ ಅದ್ರ ಸಲುವಾಗಿ ನಿಮಗ್ ಯಾವ್ದು ಬೆನಿಫಿಟ್ ಇದೆ ಅನ್ನೋದು ನೀವು ಅದನ್ನ ನೋಡ್ಕೋಬಹುದು, ಆಯ್ತಾ? ನಾವು 6 ಚಾಪ್ಟರ್ಸ್ ಓದ್ಕೊಂಡ್ರೆ ನಿಮಗೆ ಏನೇ ಬೆನಿಫಿಟ್ ಇದೆ ಅದನ್ನು ಹೇಳ್ತೇನೆ, ಬಿಕಾಸ್ ಇಟ್ಸ್ ನಾಟ್ ಲೈಕ್ ವಿ ಶುಡ್ ಲೀವ್ ದೆಮ್ ಅಲೋನ್. ಓಕೆ, ಆ ಆಪ್ಷನ್ ಎಲ್ಲ ಆಬ್ವಿಯಸ್ಲಿ ಬಿಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಿಮಗೆ ಇನ್ನೊಂದು ಆಪ್ಷನ್ ಕೊಡ್ತೇನೆ. ಈಗ ಹೇಗ್ ಸಿಚುವೇಶನ್ ಅಲ್ಲಿ ಬಂದ್ಬಿಟ್ರೆ ಗೊತ್ತಾ ನಿಮಗೆ? ಸೊ ಈಗ ನೀವು ಸ್ಕೂಲ್ ನಲ್ಲಿ ಯಾರಾದ್ರೂ ಹುಡುಗಿನ ಭೇಟಿಯಾಗಿರ್ತೀರಪ್ಪ, ಓಕೆ, ಯಾರಾದ್ರೂ ಹುಡುಗಿನ ಭೇಟಿಯಾಗಿರ್ತಾರ ಸ್ಕೂಲ್ ನಲ್ಲಿ, ಆಮೇಲೆ ನಿಮ್ ಪೇರೆಂಟ್ಸ್ ಅಂತಾರೆ ನೀನ್ ಸ್ಕೂಲ್ ನಲ್ಲಿ ಅಂತೂ ಏನು ಚೆನ್ನಾಗಿ ಓದ್ಲಿಲ್ಲ, ನಿನಗ್ ಬೇರೆ ಕಡೆ ಎಲ್ಲಾದ್ರೂ ದೂರ ಕಾಲೇಜ್ ಗಿಡೋಣ ಅಂತ. ಸೊ ಅದೇನೋ ಒಂಥರ ಕನೆಕ್ಷನ್ ಇರುತ್ತೆ ಸ್ಕೂಲ್ ಹುಡುಗಿ ಜಡೆ, ರೈಟ್? ಸೊ ಈಗ ಹುಡುಗನ ಜಡೆ ಇಲ್ಲ ಹುಡುಗಿ ಜಡೆ ಏನಾದ್ರೂ ಒಂದು ಕನೆಕ್ಷನ್ ಇರುತ್ತೆ. ದಟ್ ಇಸ್ ಆಪ್ಷನ್ 1 ಅಂತ ತಿಳ್ಕೊಳ್ಳೋಣ, ಓಕೆ? ಸೊ ಈಗ ಆಪ್ಷನ್ 2 ದಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ನಿಮಗೀಗ, ಕಾಲೇಜ್ ಹೋದ ತಕ್ಷಣ ಬೇರೆ ಯಾರೋ ಮೇಲೆ ಕ್ರಶ್ ಆಗ್ಬಿಡ್ತು, ರೈಟ್? ಸೊ ಈಗ ಕ್ರಶ್ ಮಾಡಿದಪ್ಪ, ಈಗ ಅವಳು ಹೆಂಗ್ ಮರೀಲಿ, ಇವಳನ್ನು ಇಟ್ಕೋಬೇಕಾ, ಇವಳು ನಂಗೆ ಲೈಕ್ ಆಗ್ತಾಳೆ. ಸೊ ನಿಮ್ಗೆ ಕನ್ಫ್ಯೂಷನ್ ಅಲ್ಲ, ಆ ಕನ್ಫ್ಯೂಷನ್ ಅಲ್ಲಿ ನಿಮಗೆ ನಾನು ತರಲ್ಲ. ವೈ? ಬಿಕಾಸ್ ಎರಡತ್ರನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ, ಸೊ ದಟ್ ಯು ವಿಲ್ ಹ್ಯಾವ್ ಅ ಚಾಯ್ಸ್ ಟು ಸೆಲೆಕ್ಟ್ ಇಟ್, ಓಕೆ? ಸೊ ನಿಮ್ಗೆ ಎರಡರಲ್ಲಿ ಯಾವ್ದಾದ್ರು ಒಂದು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ನಿಮಗೆ ತಲೆಯಲ್ಲಿ ಚಿಂತೆ ಮಾಡೋದು ಬೇಡ, ನೆಸೆಸಿಟಿ ಇಲ್ಲ. ನಾನು ಈಸಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಸೊ ದಟ್ ಇಟ್ ವಿಲ್ ಬಿ ಈಸಿ ಟು ಸೆಲೆಕ್ಟ್ ಆಲ್ಸೋ, ಓಕೆ? ಈಗ ನಾನು ಆಲ್ ಚಾಪ್ಟರ್ಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತೂ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ದಲ್ಲಿ ನಿಮಗೆ ಸಿಗುತ್ತೆ, ಆಯ್ತಾ? ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಎಲ್ಲ ಸಿಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ ನಿಮಗೆ. ಐ ಶೋ ಯು ಪೀಪಲ್ ಆಲ್ಸೋ ಮೋಸ್ಟ್ ಆಫ್ ದ ಕ್ವಶನ್ಸ್ ಟು ಯು. ಬಟ್ ಈ 6 ಚಾಪ್ಟರ್ಸ್ ಯಾವ್ದಪ್ಪ? ವಾಟ್ ಆರ್ ದೋಸ್ 6 ಚಾಪ್ಟರ್ಸ್ ವಿಚ್ ಯು ಪೀಪಲ್ ಕ್ಯಾನ್ ಸ್ಟಡಿ ಇಟ್? ಸೊ ಈ 6 ಚಾಪ್ಟರ್ಸ್ ಯಾವ್ದಂತ ನಿಮಗೆ ನಾನು ಹೇಳ್ಬಿಡ್ತೇನೆ, ಸೊ ದಟ್ ಯು ವಿಲ್ ಹ್ಯಾವ್ ಅ ಐಡಿಯಾ. ಸೊ ಈ 6 ಚಾಪ್ಟರ್ಸ್ ದಲ್ಲಿ ಅಕಸ್ಮಾತ್ ನೀವು ಓದಿದ್ರೂ ಈ 6 ಓದಿದ್ರೆ ಸಾಕು, ನೀವು ನಾಟ್ ನೆಸೆಸರಿ ಫಾರ್ ಯು ಪೀಪಲ್ ಟು ಸ್ಟ್ರೆಸ್ ಯೋರ್ ಸೆಲ್ಫ್ ಸೋ ಮಚ್, ಓಕೆ? ಬಿಕಾಸ್ ಇದರಿಂದ ನೀವು ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನ ಕಲಿತೀರಾ. ಒಂದು ಬೆನಿಫಿಟ್ ಆಪ್ಷನ್ 1 ದಿಂದ ಏನಿದೆ ಅಂದ್ರೆ, ಅಟ್ ಲೀಸ್ಟ್ 6 ಕಾನ್ಸೆಪ್ಟ್ಸ್ ಆದ್ರೂ ಪರ್ಫೆಕ್ಟ್ ಇರುತ್ತೆ. ನೀವು ನೀವು ಅಕಸ್ಮಾತ್ ಆಗಿ KCET ಬರೆಯೋದಿರಪ್ಪ, ಓಕೆ? ಇಫ್ ಯು ವಾಂಟ್ ಟು ರೈಟ್ ಯುವರ್ KCET ಎಕ್ಸಾಮ್, ಸೊ ನೀವು KCET ಎಕ್ಸಾಮ್ ಬರೆಯೋದ್ರೆ 6 ಕಾನ್ಸೆಪ್ಟ್ ಆದ್ರೂ ಕ್ಲಿಯರ್ ಆಗಿರುತ್ತಲ್ಲ. ಇನ್ನೊಂದು 20 ದಿವಸದಲ್ಲಿ ನಾವು ಇನ್ನೊಂದು 4 ಚಾಪ್ಟರ್ ಫುಲ್ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡೋಣಪ್ಪ. ಅಟ್ ಲೀಸ್ಟ್ ನಮ್ ಪರ್ಸೆಂಟೇಜ್ ಅಕಸ್ಮಾತ್ ಬೋರ್ಡ್ಸ್ ದಲ್ಲಿ ಕಡಿಮೆ ಆದ್ರೆ KCET ಎಲ್ಲಾದ್ರೂ ರ್ಯಾಂಕ್ ತಗೊಂಡ್ಬರೋಣ ಅಂತ ಯೋಚನೆ ಮಾಡಬಹುದು, ಅಕಸ್ಮಾತ್ ನೀವು ಸೀರಿಯಸ್ ಇದ್ರೆ, ಓಕೆ? ಬಟ್ KCET ಎಕ್ಸಾಮ್ ಆಗ್ಲಿ, ನಿಮ್ ಬೋರ್ಡ್ಸ್ ಆಗ್ಲಿ, ಅಕಸ್ಮಾತ್ ನೀವು ಸ್ಟಾರ್ಟಿಂಗ್ ಇಂದ ಓದ್ಕೋತ್ ಬಂದಿರ್ಲಿಲ್ಲ ಅಂದ್ರೆ ಪಾಸ್ ಆಗೋದು ರಿಯಲಿ ಬಹಳ ಡಿಫಿಕಲ್ಟ್ ಇದೆ, ಆಯ್ತಾ? ಸೊ ಡೋಂಟ್ ಥಿಂಕ್ ಲೈಕ್ ಇಟ್ಸ್ ವೆರಿ ಈಸಿ. ಪಾಸ್ ಆಗೋದು ರಿಯಲಿ ಡಿಫಿಕಲ್ಟ್ ಇದೆ ಅಕಸ್ಮಾತ್ ನೀವು ಸ್ಟಾರ್ಟಿಂಗ್ ಇಂದ ಓದ್ಕೊಂತ ಬಂದಿಲ್ಲ ಅಂದ್ರೆ, ಆಯ್ತಾ? ಸೊ ನಾವು ಕಾನ್ಸಂಟ್ರೇಟ್ which are the chapters which you people need to not to skip. First chapter I would tell you people D and F block elements, okay? D and F block elements ಇಂದ ಒಟ್ಟು ಬಿಡಬೇಡಿ, ಯಾಕಪ್ಪ? ಸೊ D and F block elements ಇಂದ ನಿಮಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ, they will ask you people most of the regional type of questions, application based of questions, completely theory, okay? ಥಿಯರಿ ವೈಸ್ ಇರುತ್ತೆ, ಫುಲ್ ಥಿಯರಿ ಇರುತ್ತೆ. ನಿಮಗೆ ಅಕಸ್ಮಾತ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಡಿಫಿಕಲ್ಟ್ ಆಗ್ತಿದೆ, ಫಾರ್ಮುಲಾಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಡಿಫಿಕಲ್ಟ್ ಆಗ್ತಿದೆ ಅಂದ್ರೆ ಯಾರಿಗೆ ಥಿಯರಿ ಸೇರುತ್ತಪ್ಪ, ಓಕೆ? ಹೂ ಆರ್ ಪ್ರಿಪೇರಿಂಗ್ ಫಾರ್ ಎನಿ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಚ್ ಡಸಂಟ್ ಹ್ಯಾವ್ ಮ್ಯಾಥ್ಸ್ ಓನ್ಲಿ, ಸೊ ಅವ್ರಿಗೆಲ್ಲ ಹೇಳಿದ್ರೆ ಥಿಯರಿ ಬೇಕಾದ್ರೆ D and F ಬ್ಲಾಕ್ ಎಲಿಮೆಂಟ್ಸ್ ಇಂದ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು. ಬಿಕಾಸ್ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ D and F ಬ್ಲಾಕ್ ಎಲಿಮೆಂಟ್ಸ್ ಇಂದನೇ ಜಾಸ್ತಿ ಬರೋದು, ಆಯ್ತಾ? Then afterwards you people need to not leave about alcohols, phenols and ethers. So alcohols, phenols ಮತ್ತೆ ethers ಚಾಪ್ಟರ್ ನಾನು ಮರಿಬೇಡಿ, ಬಿಕಾಸ್ ಅದರಿಂದನೂ ಫಿಕ್ಸ್ಡ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ, ನೇಮ್ಡ್ ರಿಯಾಕ್ಷನ್ಸ್ ಬರುತ್ತೆ, ವಿಚ್ ವಿಲ್ 100% ಬಿ ಆಸ್ಕ್ಡ್ ಇಟ್ಸೆಲ್ಫ್. ಕ್ಲಿಯರ್? ಆದ ತಕ್ಷಣ ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರೀನ್ಸ್ ಸೊ ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರೀನ್ಸ್ ಚಾಪ್ಟರ್ ಇಂದಾನು SN1 SN2 ರಿಯಾಕ್ಷನ್ ಫಿಕ್ಸ್ಡ್, ಓಕೆ? ಯಾವ್ದಾದ್ರು ಒಂದು ಬಿದ್ದೇ ಬೀಳುತ್ತೆ. ಸೊ ಆ ತರ ಫಿಕ್ಸ್ಡ್ ಟೈಪ್ ಆಫ್ ನೇಮ್ಡ್ ರಿಯಾಕ್ಷನ್ಸ್ ಇದೆ ಇವೆರಡು ಚಾಪ್ಟರ್ಸ್ ಇಂದ, ವಿಚ್ ಯು ಪೀಪಲ್ ನೀಡ್ ಟು ನಾಟ್ ಟು ಮಿಸ್ ಇಟ್. ಸೊ ನೆಕ್ಸ್ಟ್ ಕಮ್ಸ್ ಔಟ್, ಸೊ ಈಗ ಯಾರಿಗಾದ್ರೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಹಳ ಡಿಫಿಕಲ್ಟ್ ಆಗ್ತಿದೆ ಅಂದ್ರೆ ಫಿಸಿಕಲ್ ಕೆಮಿಸ್ಟ್ರಿನ ಟಚ್ ಮಾಡ್ಬೇಡ್ರಪ್ಪ, ಆಯ್ತಾ? ಸೊ ಬೇಡ ಅಂದ್ರೆ ಬಿಟ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯು ಶುಡ್ ನಾಟ್ ಮಿಸ್ ದ ಇನ್ಆರ್ಗ್ಯಾನಿಕ್ಸ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ.
ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಿಂದ ನಿಮಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಸಿಗುತ್ತೆ. ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಚಾಪ್ಟರ್ ಇಂದ ನಿಮ್ಗೆ ಏನ್ ಗೊತ್ತಾ, ಅದರಲ್ಲಿ ಡೆರಿವೇಶನ್ಸ್ ಇದೆ. ಸೊ ಡೆರಿವೇಶನ್ಸ್ ಅಕಸ್ಮಾತ್ ಒಂದೊಂದ್ಸಲ ಆಕ್ಚುಲಿ ಏನ್ ಮಾಡ್ತಾರೆ ಗೊತ್ತಾ, ಡೆರಿವೇಶನ್ಸ್ ಕೇಳಲ್ಲ. ಸೊ ದೇ ವಿಲ್ ಆಸ್ಕ್ ಸಮ್ ಅದರ್ ಥಿಯರಿ ಕ್ವಶನ್ಸ್ ಆಲ್ಸೋ ಇನ್ ದಿಸ್. ಸೊ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಇಂದ ನೀವು ಥಿಯರಿ ಕ್ವಶನ್ಸ್ ಅನ್ನು ಪರ್ಫೆಕ್ಟ್ ಮಾಡ್ಕೋಬಹುದು, ಆಯ್ತಾ. ಸೊ ನಿಮಗೆ ಅಕಸ್ಮಾತ್ ಆಗಿ ಡೆರಿವೇಶನ್ಸ್ ಈಸಿ ಇದೆ, ಫಿಸಿಕ್ಸ್ ದಲ್ಲಿ ನಾನು ಡೆರಿವೇಶನ್ಸ್ ಎಲ್ಲ ಚೆನ್ನಾಗಿದೆ ಅಪ್ಪ ನಂದು, ಆರಾಮಾಗಿ ನಾನು ಸಾಲ್ವ್ ಮಾಡಬಹುದು. ಸೊ ಸಿಂಪಲ್ ಇಂಟಿಗ್ರೇಷನ್ಸ್, ಸಿಂಪಲ್ ಡಿಫ್ರೆನ್ಸಿಯೇಷನ್ಸ್ ಅಕಸ್ಮಾತ್ ನೀವು ಆರಾಮಾಗಿ ಮಾಡ್ಕೋಬಹುದು ಅಂದ್ರೆ ಇವು ತರದ ಡೆರಿವೇಶನ್ಸ್ ನಾನು ಪರ್ಫೆಕ್ಟ್ ಮಾಡ್ಕೋಬಹುದು. ಬಿಕಾಸ್ ಒಂದ್ ಯಾವ್ದಾದ್ರು ಒಂದು ಡೆರಿವೇಶನ್ ಬಿದ್ದೇ ಬೀಳುತ್ತೆ, ಆಯ್ತಾ. ಕ್ಲಿಯರ್ ವಿತ್ ದಿಸ್. ದೆನ್ ನೆಕ್ಸ್ಟ್ ಚಾಪ್ಟರ್ಸ್ ಕಮ್ಸ್ ಔಟ್ ಟು ಬಿ ದ ಬಯೋಮಾಲಿಕ್ಯೂಲ್ಸ್. ಓಕೆ, ಬಯೋಮಾಲಿಕ್ಯೂಲ್ಸ್. ಈ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇಂದ ಏನಪ್ಪ ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಹೇಳ್ತೇನೆ. ಸೊ ಬಯೋಮಾಲಿಕ್ಯೂಲ್ಸ್ ಇಂದ ಡೈರೆಕ್ಟ್ ಕ್ವಶನ್, ಏನು ಕನ್ಫ್ಯೂಷನ್ ಆಗೋ ಕ್ವಶನ್ಸ್ ಅಂತೂ ಕೇಳಲ್ಲ ನಿಮಗೆ. ಸೊ ಬಹಳ ಥಿಯರಿ ಟೈಪ್ ಆಫ್ ಕ್ವಶನ್ಸ್ ಮತ್ತೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಲೈಕ್ ಹವರ್ ಸ್ಟ್ರಕ್ಚರ್ ಯಾವ್ದಪ್ಪ, ಮಾಲ್ಟೋಸು, ಶುಕ್ರೋಸು, ಗ್ಲುಕೋಸು, ಅವು ನೇಮ್ಡ್ 3-4 ಇದೆ, ಅವ್ನ್ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅದರಲ್ಲಿ ಒಂದ್ ಯಾವ್ದಾದ್ರು 100% ಬಿದ್ದೇ ಬೀಳುತ್ತೆ. ಅಂಡ್ ಸ್ಪೆಷಲಿ ಐ ಟೆಲ್ ಯು ಅಬೌಟ್ ದ ಡೆಫಿನೇಷನ್ಸ್ ಜಾಸ್ತಿ ಕೇಳ್ತಾರೆ. ಲೈಕ್ ರೆಡ್ಯೂಸಿಂಗ್ ಶುಗರ್ಸ್ ಅಂದ್ರೆ ಏನು, ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂದ್ರೆ ಏನು, about the RNA, DNA, about the proteins, about this all questions will be asked from the biomolecules that are completely direct type of questions ಇದೆ. ಓಕೆ, ಸೊ ಈ ಡೈರೆಕ್ಟ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ಓದ್ಕೊಂಡ್ಬಿಟ್ರೆ ಸಾಕು, ಜಸ್ಟ್ ತಲೆಯಲ್ಲಿ ಅಷ್ಟು ಟೆನ್ಷನ್ ತಗೊಳ್ಳೋದು ನೆಸೆಸರಿ ಬೀಳಲ್ಲ. ನೆಕ್ಸ್ಟ್ ಚಾಪ್ಟರ್ ಕಮ್ಸ್ ಔಟ್ ಟು ಬಿ ದ aldehydes, ketones and carboxylic acid. So aldehydes, ketones and carboxylic acid in the named reactions and please miss madak hobedi. First of all, I'll tell you the solution and aldehydes and ketones and carboxylic acid are actually high weightage chapters. So but nimag nanu solution kodtilla, physical chemistry yav chapters na kodtilla, because physical chemistry in the most of the questions will be asked from the part E, which is numerical problems. So part E dalli numerical problems nimage akasmat difficult agtide, adan study ಮಾಡ್ಲಿಕ್ಕೆ ಆಗಲ್ಲಪ್ಪ, ನಾನು ಜಸ್ಟ್ ಪಾಸ್ ಆಗೋದಿದೆ and I want to make sure that I will pass. ಅದು ಕಾನ್ಫಿಡೆನ್ಸ್ ಬೇಕಂದ್ರೆ ನಿಮಗೆ ಈ 6 ಚಾಪ್ಟರ್ಸ್ ಅನ್ನ ಮಿಸ್ ಮಾಡಬಾರದು, ಆಯ್ತಾ. ಈ 6 ಚಾಪ್ಟರ್ಸ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಇದೆ, ಯಾವ್ಯಾವ ಕಾನ್ಸೆಪ್ಟ್ಸ್ ಇದೆ ಇಂಪಾರ್ಟೆಂಟ್, ಎಲ್ಲದನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ಸೊ ಬರೇ ನಾನು ಇಷ್ಟೇ ಓದ್ತೇನಪ್ಪ, ಅಷ್ಟೇ ಓದ್ತೇನೆ, ನನಗೆ ಆಗಲ್ಲ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್, ಈ 6 ಚಾಪ್ಟರ್ ಇಂದ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ತೇನೆ ಅಂದ್ರೆ ಆಗಲ್ಲ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಬಿಕಾಸ್ ಏನಾದ್ರೂ ಸ್ವಲ್ಪ ಆದ್ರೂ ಡಿಫಿಕಲ್ಟ್ ಪೇಪರ್ ತೆಗೆದ್ಬಿಟ್ರೆ ನಿಮಗೆ ಬಹಳ ಡಿಫಿಕಲ್ಟ್ ಆಗುತ್ತೆ ಪಾಸ್ ಆಗ್ಲಿಕ್ಕೆ. ಕ್ಲಿಯರ್? ಸೊ ದಿಸ್ ಇಸ್ ಒನ್ ಆಪ್ಷನ್, ಯು ಪೀಪಲ್ ಹ್ಯಾವ್ ಇಟ್. 6 ಚಾಪ್ಟರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ ನಿಮಗೆ, ರೈಟ್. ಸೊ ನೆಕ್ಸ್ಟ್ ಆಪ್ಷನ್ ಯು ಪೀಪಲ್ ಹ್ಯಾವ್ ಇಸ್ ಆಲ್ ಚಾಪ್ಟರ್ಸ್ ಮೋಸ್ಟ್ ರಿಪೀಟೆಡ್ questions, which will be most probably 100 to 120. Actually ಇದ್ರದ್ದು ಒಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ನಿಮಗೆ, ಟಾಪ್ 100 ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಫ್ ಕೆಮಿಸ್ಟ್ರಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ನಿಮಗೆ. ಅದು ವಿಡಿಯೋ ಸೆಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಇಫ್ ಯು ಪೀಪಲ್ ವಾಂಟೆಡ್, ಈ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೇನೆ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಫೈಂಡ್ ಇಟ್ ಆಲ್ಸೋ. So that is what I was trying to tell you people. All chapters most repeated questions inda ಏನು benefit ಇದೆ. So first of all, I told you people from all the chapters most repeated questions ಅನ್ನ ಓದಿದ್ರೆ ಆ ಕ್ವಶನ್ಸ್ ಓದಿದ ಪ್ರಕಾರ ಕ್ವಶನ್ ಪೇಪರ್ ನಲ್ಲಿ ಕೇಳ್ಬಿಟ್ರಪ್ಪ, they will ask the question paper, ಆರಾಮಾಗಿ ನೀವು 45+ or 50+ ತನಕ ಸ್ಕೋರ್ ಮಾಡ್ಕೋಬಹುದು, right? Because questions have been repeated and in these questions there is no MCQs are present. MCQs ಯಾವುದು ಇಲ್ಲ ಇದರಲ್ಲಿ. Why? Because it's only for the passing purpose. Okay, it's only for the passing purpose. Like 50 marks, how you can score it, that idea I'm giving you people, not more than 50. Why? Because obviously 20 marks is MCQs, which we are going to study it in the toppers package. So who wants to score very well, that is a 70 out of 70 who wants to score, they can watch that video, because in that MCQs also will be present and even the 1 marks 2 marks questions also will be present. So that is very important to study. Okay, ಅಲ್ಲಿ MCQs ಅದು ಇದು ಎಲ್ಲ ಓದ್ಲಿಕ್ಕೆ ಬೇಕಾಗುತ್ತೆ, ಬಟ್ ಇದರಲ್ಲಿ ಏನ್ ನೆಸೆಸಿಟಿ ಬೀಳಲ್ಲ. 50 ತನಕ ನಿಮ್ಗೆ ಸ್ಕೋರ್ ಮಾಡೋದಿದ್ರು ಇದರಿಂದ ಸ್ಕೋರ್ ಮಾಡಬಹುದು. ಓಕೆ, ಈಗ ನಿಮ್ಮ ಡಿಪೆಂಡೆಂಟ್ ವಿಚ್ ಯು ಪೀಪಲ್ ವಾಂಟ್ ಟು ಚೂಸ್. ಕ್ಲಿಯರ್? ಸೊ ಈಗ ನಾವು ವಿಚ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಆಲ್ಸೋ, ಐ ವಿಲ್ ಟೆಲ್ ಯು ಪೀಪಲ್. ಸೊ ದೀಸ್ ಆರ್ ದ chapter list which you people can see it. Okay, so sorry. ಸೊ ನಾವು ಸೊಲ್ಯೂಷನ್ ಚಾಪ್ಟರ್ ಇಂದ ಯಾವ ತರ ಕ್ವಶನ್ ಕೇಳ್ಬೋದಪ್ಪ, ಮೊಲಾರಿಟಿ ಅಂತ ಕೇಳ್ಬೋದು. ದೇ ವಿಲ್ ಮಾಸ್ ಆಫ್ ಮೊಲಾರಿಟಿ ಅಂದ್ರೆ ಏನು, ಹೌ ಡಸ್ ದ ಮೊಲಾರಿಟಿ ಅಂಡ್ ದ ಮೊಲಾರಿಟಿ ಶೋ ದ ವೇರಿ ದ ಚೇಂಜ್ ಇನ್ ದ ಟೆಂಪರೇಚರ್, ಸೊ ಟೆಂಪರೇಚರ್ ಅಂಡ್ ದ ಸಾಲಿಬಿಲಿಟಿ ಆಫ್ ಅ ಸಾಲಿಡ್ ಇನ್ ಅ ಲಿಕ್ವಿಡ್. ಸೊ ಈ ತರ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಕ್ಲಿಯರಾ? ಲೈಕ್ ಹೆನ್ರೀಸ್ ಕಾನ್ಸ್ಟೆಂಟ್ ಅಂದ್ರೆ ಏನು,
what is the meaning of a Rawls law, what is the meaning of a Henry's law, and colligative properties ಅಂದ್ರೆ ಏನು, colligative properties ಅಂದ್ರೆ ಏನಪ್ಪ, ಯಾಕಪ್ಪ ಅದು ಬರೀ ಕಾನ್ಸಂಟ್ರೇಟ್ ಆಗುತ್ತೆ ಮೋಲ್ಸ್ ಮೇಲೆ, why it is not concentrated on what is the identity of the solvent. So that colligative properties ನಲ್ಲಿ ಮತ್ತೆ types ಬರುತ್ತೆ, that is relative lowering of vapor pressure, then it will come osmotic pressure, then afterwards delta TF, delta TB. ಈ ನಾಲ್ಕರಿಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬಿದ್ದೇ ಬೀಳುತ್ತೆ, ಪ್ಲಸ್ ಈ ನಾಲ್ಕು ಡೆಫಿನೇಷನ್ಸ್ ಬಹಳ ಬಹಳ ಇಂಪಾರ್ಟೆಂಟ್. and afterwards you are going to receive the non-ideal and ideal solution. in non-ideal solution again positive deviation ಒಂದು, ನೆಗೆಟಿವ್ ಡಿವಿಯೇಷನ್ ಒಂದು. ಸೊ ಇವೆಲ್ಲ ನಿಮಗೆ ಗೊತ್ತಾಗುತ್ತೆ ಸೊಲ್ಯೂಷನ್ ಚಾಪ್ಟರ್ ಇಂದ. ಓಕೆ, ಅವನು ಬಿಟ್ಟು ಯು ವಿ ನೀಡ್ ಟು ಸ್ಟಡಿ ದ ಡೆಫಿನೇಷನ್ಸ್ ಆಫ್ ಮೋಲ್ ಫ್ರಾಕ್ಷನ್, ಮೊಲಾಲಿಟಿ, ಮೊಲಾರಿಟಿ. ಈ ಡೆಫಿನೇಷನ್ಸ್ ಅನ್ನು ಓದೋದು ಬಹಳ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಅವು ಬಹಳ 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 ಹೆಲ್ಪ್ ಮಾಡುತ್ತೆ ನಿಮಗೆ ಸ್ಕೋರ್ ಮಾಡ್ಲಿಕ್ಕೆ, ಆಯ್ತಾ. ಸೊ ಯಾವ್ಯಾವ ರಿಪೀಟ್ ಆಗಿದೆ ಬರೇ ಅವೆಲ್ಲ ಕ್ವಶನ್ಸ್ ಅನ್ನ ನಾನು ತಗೊಂಡಿದ್ದೇನೆ, ಆಯ್ತಾ. ಸೊ ಸಾರಿ. ಸೊ ಇವೆಲ್ಲ ಕ್ವಶನ್ಸ್ ಅನ್ನ ಎಲ್ಲ ಕ್ಯಾರಿ ಆಗಿದೆ ಇಲ್ಲಿ. everything is present. See difference between the ideal and the non-ideal solution. non-ideal solution ದಲ್ಲಿ ಮತ್ತೆ ಏನು ಪಾಸಿಟಿವ್ ಡಿವಿಯೇಷನ್ ಯಾವುದು, ನೆಗೆಟಿವ್ ಡಿವಿಯೇಷನ್ ಯಾವುದಪ್ಪ. then afterwards you will be having a non-ideal solution ದಲ್ಲಿ ಮತ್ತೆ ಹೇಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಡಿವಿಯೇಷನ್ಸ್ ಹೇಗಾಗುತ್ತೆ. so these are the most repeated questions which you people are going to receive. so ಇಲ್ಲಿ numerical problems ಇದೆ. ಮ್ಯಾಮ್ numerical problems ಅನ್ನು ಓದ್ಬೇಕಾ? yes guys, some of the numerical problems are so easy. sometimes they'll ask you people so easy the questions is you will feel afterwards regret that ಯಾಕಪ್ಪ ಈ ಸಿಂಪಲ್ ಕ್ವಶನ್ಸ್ ನ ಓದ್ಲಿಲ್ಲ ಅನ್ನೋದು. ಬಿಕಾಸ್ ನಾನು ಲೈಫ್ ನಲ್ಲಿ ನಾನು ಬಹಳ ಸಲ ರಿಗ್ರೆಟ್ ಆಗಿದ್ದೇನೆ. ಐ ವಿಲ್ ಥಿಂಕ್ ಲೈಕ್ ಐ skip this chapter. I used to skip in my MSc when I was studying my MSc chemistry. that time it was very difficult because ಅದರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಬಹಳ ಡಿಫಿಕಲ್ಟ್ ಆಗ್ತಿತ್ತು ನನಗೂ. ಓಕೆ, ಬಿಕಾಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಸೆಪರೇಟ್ ಒಂದು ಸಬ್ಜೆಕ್ಟ್ ಇರ್ತಿತ್ತು. ಈಗ ನಿಮ್ಗೆ ಹೆಂಗೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದೆಯಲ್ಲ, ಹಾಗೆ MSc ಕೆಮಿಸ್ಟ್ರಿದಲ್ಲಿ ಆರ್ಗ್ಯಾನಿಕ್ ಅಂತ ಸೆಪರೇಟ್ ಚಾಪ್ಟರ್ನೇ ಸೆಪರೇಟ್ ಸಬ್ಜೆಕ್ಟ್ನೇ ಇರುತ್ತೋ, ಆಯ್ತಾ. ಸೊ ಆರ್ಗ್ಯಾನಿಕ್ ನಲ್ಲಿ ನನಗೆ ಬಹಳ ಡಿಫಿಕಲ್ಟ್ ಆಗ್ತಿತ್ತು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಕೊಂಡು ಓದ್ಕೊಂಡು ಹೋಗಿ ಬರೀಲಿಕ್ಕೆ. ಸೊ ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಸ್ಕಿಪ್ ದ ಚಾಪ್ಟರ್ಸ್. ಓಕೆ, ಈ ಚಾಪ್ಟರ್ ಓದೋದು ಬೇಡ, ಇದರ ಹೈ ವೇಟೇಜ್ ಇಲ್ಲ ಅಂತ ನಾವು ಅದನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಸಮ್ ಆಫ್ ದ ಚಾಪ್ಟರ್ಸ್ ವಿಲ್ ಬಿ ಹ್ಯಾವಿಂಗ್ ವೆರಿ ಈಸಿ ಕ್ವಶನ್ಸ್. ಸೊ ಅದರ ಸಲುವಾಗಿ ಸ್ಪೆಷಲಿ ಇಫ್ ಐ ಟೆಲ್ ಯು ಅಬೌಟ್ ಫಿಸಿಕಲ್ ಕೆಮಿಸ್ಟ್ರಿನೋ, ಸೊ ಎಲ್ಲಕ್ಕಿಂತ ಈಸಿ ಕ್ವಶನ್ಸ್ ಕೇಳೋದಂದ್ರೆ ಸೊಲ್ಯೂಷನ್ ಚಾಪ್ಟರ್ ಇಂದಾನೆ, ಆಯ್ತಾ. ಬಟ್ KCT ಉಲ್ಟಾ ಇದೆ, ಸೊಲ್ಯೂಷನ್ ಚಾಪ್ಟರ್ ಇಂದ KCT ಡಿಫಿಕಲ್ಟ್ ಕ್ವಶನ್ಸ್ ಕೇಳ್ತಾರೆ. ಸೊ ಬಟ್ ಇನ್ ದ ಬೋರ್ಡ್ಸ್ ಐ ವಿಲ್ ಟೆಲ್ ಯು ಪೀಪಲ್, ಸೊಲ್ಯೂಷನ್ ಚಾಪ್ಟರ್ ಇಂದ ಯು ಪೀಪಲ್ ವಿಲ್ ಆರಾಮಾಗಿ ನಿಮಗೆ ಈಸಿಯಾಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೋದು, ಅಕಸ್ಮಾತ್ ನೀವು ಚೆನ್ನಾಗಿ ಕುಂತ ಓದಿದ್ರೆ ಅದನ್ನ, ಆಯ್ತಾ. ಅಟ್ಲೀಸ್ಟ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಫಾರ್ಮುಲಾಸ್ ಅದ್ರ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಏನ್ ಹೆಲ್ಪ್ ಮಾಡುತ್ತೆ ಇದರಿಂದ, ಯು ಪೀಪಲ್ ವಿಲ್ ಗೆಟ್ ಅ ಹೆಲ್ಪ್ ವಿತ್ ಒನ್ ಥಿಂಗ್, ದಟ್ ಇಸ್ ಅಟ್ ಲೀಸ್ಟ್ ಗಿವನ್ and the formula you will write it, then you can receive 1 marks at least. 3 marks del 1 marks adru bilbodalla. Okay, so avella included ide. electrochemistry inda yav included ide. so sorry. so in electrochemistry indanu there is cell potential andre d nil cell andre enappa, those all questions have been repeated here. Nernst equation mele 100% sure question bilutte. Nernst question, Nernst equation akasmat ನೀವು ಓದ್ಲಿಲ್ಲ, ನಿಮ್ಗೆ ಸಾಲ್ವ್ ಮಾಡೋದಿಲ್ಲಪ್ಪ. sometimes it will be very difficult to solve the Nernst equation problems, but no problem, at least write the formulas. that will also help you people a lot. Clear? So these are the some of the questions of the Nernst equations which they will be asking it. Clear? That is about, see, they will give you the reaction and you people need to find the delta R G naught, that is minus NF E naught cell. F is going to be the Faraday's constant. Clear? And the factors, which are the factors, molar conductivity andre enu, relationship between the molar conductivity and the conductivity of the or the specific conductance. This is very very important very important question actually. Every time actually repeat agide idu betre bilbodappa idu bi, ಆಯ್ತಾ. So after that few of the Cohle's law andre ಏನಪ್ಪ, second law, then Faraday's first law, second law ಅಂದ್ರೆ ಏನು, ಆಮೇಲೆ ಲಿಡ್ ಸ್ಟೋರೇಜ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಲಿಡ್ ಸ್ಟೋರೇಜ್ ಬಗ್ಗೆ ಕೆಮಿಕಲ್ ಕೈನೆಟಿಕ್ಸ್ ದಲ್ಲಿ that is only I told you people about the first order reaction, second order reaction, then CO4 first order reaction. so ಇವೆಲ್ಲ ಕ್ವಶನ್ಸ್ ಅನ್ನ ಎಲ್ಲಾಗುತ್ತೆ chemical kinetics topic ಇಂದ ಕೇಳ್ತಾರೆ. and graph related questions also will be asked a lot in the graph related questions also will be asked a lot, means a lot. In what? In chemical kinetics. Clear? Chemical kinetics in the graph type of questions bala keltare. D&F block elements in danto I have told you people already. There is so sorry. So in D&F block elements also they have asked lots of questions related to those things, like a application based of questions, like how the regional type of questions, ivella questions ಜಾಸ್ತಿ ಕೇಳ್ತಾರೆ from the D and F block elements. Clear? So everything I have separated it out to you people.
Everything I have separated it out to you people. So in this is coordination chemistry in the, so coordination chemistry the VBT ಮತ್ತೆ CFT compulsory questions ಬೀಳುತ್ತೆ. ಮೋಸ್ಟ್ ಪ್ರಾಬಬಲಿ ವಿಬಿಟಿ ಮೇಲೆ ಜಾಸ್ತಿ ಕೇಳ್ತಾರೆ. ಯಾಕೆ ವಿಬಿಟಿ ಒಪ್ಪೋ ಆಗ್ಲಿಲ್ಲಪ್ಪ, ಯಾಕೆ ವಿಬಿಟಿ ಏನ್ ಪ್ರಾಬ್ಲಮ್ ಆಯ್ತು, ಯಾಕೆ CFT ಬಂತು, CFT ಏನ್ ಮಾಡ್ತಿದೆ, ಸೊ ಇವೆಲ್ಲ ಟೈಪ್ ಆಫ್ ಕ್ವಶನ್ಸ್, ರೀಸನ್ ಟೈಪ್ ಆಫ್ ಕ್ವಶನ್ಸ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಇಂದ ಕೇಳಬಹುದು. ಆಯ್ತಾ? then afterwards comes our haloalkanes and haloarenes in Hahn-Mears reaction, Wood's fitting reaction. So then afterwards mechanism of SN1 and SN2. SN1 ಮತ್ತೆ SN1 SN2 ಎರಡು ತರದ್ದು mechanism perfect ಮಾಡಿ. Sometimes they might ask the difference between SN1 and SN2 also, because difference between ಮೊದಲು ಕೇಳ್ತಿದ್ರು 2 ವರ್ಷದಿಂದ, ಸ್ವಲ್ಪ 2 ವರ್ಷದ ಕೇಳೇ ಇಲ್ಲ, but they might repeat also. Okay, ಅವ್ರದ್ದು ಹೇಗೆ ತಲೆ ನಡೆಯುತ್ತೆ ಅಂತ ಹೇಳಿಕ್ ಬರಲ್ಲ. So that time also they might ask it. Clear? So they might ask such type of questions also. Clear? So these are the type of questions which you people need to study, and I have provided you people all the questions to you people till biomolecules, and this notes I have provided it in the description of the video. Okay, in the description of the video, that provided things are they been there. Okay, so provided things are been there here. ಎಲ್ಲ ಕ್ವಶನ್ಸ್ ಪ್ರೊವೈಡ್ ಆಗಿದೆ ನಿಮಗೆ ಡಿಸ್ಕ್ರಿಪ್ಷನ್ ಆಫ್ ದ ವಿಡಿಯೋದಲ್ಲಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ನೋಟ್ಸ್ ಅನ್ನ, ಅಂಡ್ ದಿಸ್ ಪಾಸಿಂಗ್ ಪ್ಯಾಕೇಜ್ ಐ ವಿಲ್ ಟೆಲ್ ಯು ಪೀಪಲ್, ಆರಾಮಾಗಿ ನೀವು ಸ್ಕೋರ್ ಮಾಡ್ಕೋಬಹುದು ಟಿಲ್ 50 ವಿತ್ ದ ಆಪ್ಷನ್ ವಿಚ್ ಯು ವಿಲ್ ಚೂಸ್. ದಟ್ ಡಿಪೆಂಡೆಡ್ ಆನ್ ದಟ್ ಐ ಕ್ಯಾನ್ ಟೆಲ್ ಯು ಪೀಪಲ್ ಹೌ ಮಚ್ ಯು ಪೀಪಲ್ ಕ್ಯಾನ್ ಸ್ಕೋರ್. So don't forget which option you people will select in the comment box to tell me. Okay, comment box ನಲ್ಲಿ ನನಗೆ ಹೇಳಬೇಕು ಯಾವ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀರಿ ನೀವು, whether the option 1 or whether the option 2 ಅಂತ ನೀವು ನನಗೆ ಹೇಳಿ, so that even I will have an idea that what actually your intention is. Okay, so let's see you everyone in the next video. If in case this video was useful to you people, don't forget to subscribe to Vedantu Karnataka and hit the like button, and make sure to download the notes and sit and study it properly, because I have provided you question with the answer which will really help you people a lot. Clear? Till then, see you everyone. See you in the next session. Make sure to score good marks in the chemistry. If you need any of the help and any of the videos, if you want it extra, then please comment it down, those things also. And make sure you people need to score good marks. Why? Because if you people's intention is to score in KCET also good marks, then in Vedantu Karnataka Kantara batch is been already launched to you people. In Kantara batch, the valid, actually right now the offers are valid only till 25th of February. ಫಾಸ್ಟ್ ಆಗಿ ಅದನ್ನ ಗ್ರಾಬ್ ಮಾಡಿ, because it's very very important for you people to score well also, and it's very important for you people to score good in KCET, so that your entrance will be very easy in the coming colleges. Clear? Till then, see you everyone. See you in the next session. All the best for your preparations.